ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಯಾರ್ಯಾರು ಕೇಳಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಸಾಕ್ಷಿಗಳಾಗಿ ಮಾರ್ಪಡಬೇಕೋ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಅವರಿಗೆ ಕೇಳಿ ತಿಳಿದುಕೊಂಡು ನಡೆಯಲು ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು, ಅವರ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ, ನಿಮ್ಮೆಲ್ಲರನ್ನ ಕ್ಷಮಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ 2 ಸಮುವೇಲ 9ನೇ ಅಧ್ಯಾಯ 3ರಿಂದ 2 ಸಮುವೇಲ 9ನೇ ಅಧ್ಯಾಯ 3ರಿಂದ ನಾವು ಈಗ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ನೋಡಿದ್ದೇವೆ, ಕಡೆಗೆ ಸೌಲನು ಅವರ ಮಕ್ಕಳೆಲ್ಲ ಸತ್ತು ಹೋದ್ರು, ದಾವೀದನನ್ನು ದೇವರ ಅರಸನನ್ನಾಗಿ ಮಾಡಿದ್ರು. ಈ ವಿಷಯವನ್ನೆಲ್ಲ ತಿಳಿದುಕೊಂಡಿದ್ದೇವೆ. ಹಾಗೆ ಈಗ ಆಮೇಲೆ ಆ ಸೌಲನ ಮನೆಯಲ್ಲಿ ಯಾರು ಇರಲಿಲ್ಲ. ಕಡೆಗೆ ದಾವೀದನು ಹೋಗಿ ಅಲ್ಲಿ ಯಾರಾದರೂ ಉಳಿದಿದ್ದಾರೋ ಅಂತೇಳಿ ಹೋಗಿ ನೋಡಲಿಕ್ಕೆ ಹೋದ. ಅಲ್ಲಿ ಹೋಗುವಾಗ ಯೋನಾಥಾನನ ಮಗ ಮಾತ್ರ ಅಲ್ಲಿ ಇದ್ದಂದ್ರೆ ಸೌಲನ ಮೊಮ್ಮಗ ಆ ಮನೆಯಲ್ಲಿ. ಬಾಕಿ ಎಲ್ಲರನ್ನ ಸೌಲನನ್ನ, ಯೋನಾಥಾನನ ಅವನ್ನೆಲ್ಲರೂ ವಿರೋಧಿಗಳಲ್ಲಿ ಸಂಹಾರ ಮಾಡಿದ್ರು ಅಂತ ತಿಳ್ಕೊಂಡಿದ್ದೇವೆ. ಹಾಗೆ ಇವತ್ತಿಗೆ 3ನೇ ವಚನದಿಂದ ನೋಡಿಕೊಳ್ಳೋಣ. ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು. ಅದರ ನಮಗೆ ಸ್ತೋತ್ರ. ಹಾಗೆ ಅಲ್ಲಿ ಚೀಬ ಅಂತ ಹೇಳುವಂತ ಒಂದು ವ್ಯಕ್ತಿ ಇದ್ದಾನೆ. ಅವನಿಗೆ ಮಾತ್ರ ಏನು ಹೇಳ್ತಾನೆ ಅಂದ್ರೆ, ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿದ್ದರೆ ನೀನು ಹೇಳಪ್ಪ, ದೇವರ ಮೇಲೆ ನಾನು ಅವರಿಗೆ ಪ್ರಾರ್ಥಿಸ್ತೇನೆ, ಅವರ ಮೇಲೆ ಕರುಣೆ ತೋರಲಿ ಅಂತಾದ್ರೆ, ನನಗೆ ಅವರು ಬಹಳ ಅಪಕಾರ ಮಾಡಿದ್ದಾರೆ. ಸೌಲ ಮತ್ತು ಅವನ ಮಕ್ಕಳು ಯಾರಾದರೂ ಉಳಿದಿದ್ದರೆ ಹೇಳು, ಅವರ ಮೇಲೆ ನಾನು ದಯೆ ತೋರಿಸ್ತೀನಿ, ಅಂದ್ರೆ ಅವರಿಗೆ ನಾನು ಆದಷ್ಟು ಸಹಾಯ ಮಾಡ್ತೀನಿ, ನಾನು ಏನು ತೊಂದರೆ ಮಾಡುವುದಿಲ್ಲ ಅಂತ ಇದರ ಅರ್ಥ. ಆ ಚೀಬನೊಂದಿಗೆ, ಸೌಲನ ಮನೆಯಲ್ಲಿದ್ದಂಥ ಚೀಬನಿಗೆ ದಾವೀದನು ಹೇಳಿದಂಥ ಮಾತು. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ನಮ್ಗೆ ಏನಾದರೂ ಅಪಕಾರ, ಅನಾಚಾರ ಮಾಡಿದ್ರೆ, ಅವರಿಗೆ ಏನಾದರೂ ತೊಂದರೆ ಬಂದಿದ್ರೆ, ಅವರು ನಿರ್ನಾಮಾಗಿ ಹೋಗಿದ್ರೆ, ಅಥವಾ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಒಳಗಾದ್ರೆ ಅದನ್ನ ನಾವು ನೆನಪಿಗೆ ತಂದುಕೊಳ್ಳದೆ ಖಂಡಿತವಾಗಿ ನಾವು ಅವರನ್ನು ಹೋಗಿ ಕ್ಷೇಮಗಳನ್ನು ವಿಚಾರಿಸಬೇಕು. ಅವರ ಕಷ್ಟ ಸಂಕಟಗಳಿಗೆ ನಮ್ಮ ಕೈಲಾದಷ್ಟು ಎಷ್ಟರ ಮಟ್ಟಿಗೆ ಆಗ್ತದೋ ಅಷ್ಟರ ಮಟ್ಟಿಗೆ ನಾವು ಅವರಿಗೆ ಸಹಾಯ ಮಾಡಬೇಕು ದೇವರ ನಾಮದಲ್ಲಿ ಅಂತ ಇದರ ಅರ್ಥವಾಗಿದೆ. ಸಿಟ್ಟನ್ನ ಇಟ್ಟುಕೊಳ್ಳಬಾರದು. ಯಾಕೆಂದ್ರೆ ನಮ್ಮ ಅನೇಕ ಪಾಪಗಳನ್ನ ದೇವರು ಹಿರಿಯರ ಪಾಪಗಳಿಂದಲೂ ನಮ್ಮ ಪಾಪಗಳಿಂದಲೂ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಕ್ಕಾಗಿ ಒಂದು ದಯೆಯನ್ನು ನಾವು ಇತರರ ಮೇಲೆ ತೋರಿಸ್ಬೇಕು. ಇವತ್ತು ಸರ್ವ ಸೃಷ್ಟಿ ಮಾಡಿದಂಥ ದೇವರೇ ಮನುಷ್ಯರನ್ನು ಉಂಟು ಮಾಡಿದ ನೋಡಿ, ಮನುಷ್ಯರು ಮಾಡಿದಂಥ ಪಾಪಗಳಿಗಾಗಿ ಬಂದು ರಕ್ತವನ್ನು ಸುರಿಸಿದ್ರು, ಇಡೀ ಲೋಕದ ಪಾಪಗಳಿಗಾಗಿ. ಹಾಗೆ ಅದೇ ರೀತಿ ಇವತ್ತು ನಾವು ಕೂಡ ಅದನ್ನು ಏನು ಮಾಡಬೇಕಲ್ಲಿ ಕ್ಷಮಿಸಲೇಬೇಕು, ಅಂತವರಿಗೆ ದಯೆ ತೋರಿಸಲೇಬೇಕು. ಇದು ಮತ್ತಾಯ 6ನೇ ಅಧ್ಯಾಯದಲ್ಲಿ ಕೂಡ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಇನ್ನೊಬ್ಬರು ಮಾಡಿದ ತಪ್ಪುಗಳನ್ನ ಗಣನೆಗೆ ತಂದುಕೊಳ್ಳದೆ ಕ್ಷಮಿಸಿ ಅವರಿಗೆ ಸಹಾಯ ಮಾಡ್ತಾ ಹೋದ್ರೆ ಮಾತ್ರ ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಒಂದು ವೇಳೆ ಅವನು ಹಾಗೆ ಮಾಡ್ದ, ಇವನು ಹೀಗೆ ಮಾಡ್ದ, ನಾನು ಯಾಕೆ ಕೊಡಬೇಕು, ನಾನು ಯಾಕೆ ಅವನ ಹತ್ರ ಮಾತಾಡಬೇಕು, ಅವನೇ ನನ್ನ ಹತ್ರ ಮಾತಾಡಬೇಕು, ಅವಳೇ ಮಾತಾಡಬೇಕು, ಹಾಗೆ ಹೀಗೆ ಅಂತ ಹೇಳಿಕೊಂಡು ನಾವು ನಮ್ಮ ಗರ್ವ ಅಹಂಕಾರದಲ್ಲಿ ನಡೆಯುವುದಾದರೆ ಅಂಥವರಿಗೆ ಕೂಡ ಬಹಳ ಶಿಕ್ಷೆ ಬರ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕ್ಷಮಿಸ್ತೇನೆ, ಆಗ ನೀನು ಯಾಕೆ ಅಲ್ಲಿ ಅವನನ್ನು ನೀನು ಕ್ಷಮಿಸಲಿಲ್ಲ ಅಂತ ಹೇಳಿದರ ಅರ್ಥವಾಗಿದೆ. ಹಾಗೆ ನಾವು ಯಾವಾಗಲೂ ಆ ರೀತಿ ಇರಬಾರ್ದು. ಈ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಆಗ ಚೀಬನ ಅರಸನಿಗೆ ಯೋನಾಥಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ನೋಡಿ, ಸೌಲ ಇಲ್ಲ, ಸೌಲನ ಮಗ ಯೋನಾಥಾನ ಇಲ್ಲ, ಅವಳಿಗೆ ಒಬ್ಬ ಅಂಗವಿಕಲ ಮಗ ಯೋನಾಥಾನನಿಗೆ, ಅಂದ್ರೆ ಅವನು ಅನಾಥನಾಗಿದ್ದಾನೆ. ಸೌಲ ಮತ್ತು ಯೋನಾಥಾನ ಅಂದ್ರೆ ಈ ಕುಂಟ ಹುಡುಗನ ತಂದೆ ಮತ್ತು ಅಜ್ಜ ವೈರಿಗಳೊಂದಿಗೆ ಅಲ್ಲಿ ಸತ್ತು ಹೋದರು ಯುದ್ಧದಲ್ಲಿ. ಆಗಲ್ಲಿ ಏನಾಗ್ತಾನೆ, 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. 2 ಕಾಲು ಕೂಡ ಕುಂಟ ಕೂತಲ್ಲಿ ಆಗ್ಬಿಟ್ಟಿದ್ದಾನೆ, ಅಂಗವಿಕಲ ಒಂದು ಮಗ ಇದ್ದಾನೆ ಅಂತ ದಾವೀದನಿಗೆ ಆ ಮನುಷ್ಯ ಅಂದ್ರೆ ಸೌಲನ ಮನೆಯಲ್ಲಿದ್ದಂತ ಚೀಬನು ತಿಳಿಸ್ತಾನೆ.
ಎಂದು ಹೇಳಿದನು. ಆಗ ಅರಸನು, 4ನೇ ವಚನ, ಅರಸನು ಎಲ್ಲಿರುತ್ತಾನೆ ಹೇಳಿದನು. ಅರಸನು ಆಗ ಅಂದರೆ ದಾವೀದನು ಕೇಳ್ತಾನೆ, ಎಲ್ಲಿರ್ತಾನೆ ಎಂದು ಅವನನ್ನು ಕೇಳದವನು ಲೋದಬಾರಿನಲ್ಲಿರುವ ಅಮ್ಮೀಯೇಲನ ಮಗನಾದ ಯಾಕೀರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಅವನು ಬೇರೊಂದು ಮನೆಯಲ್ಲಿದ್ದಾನಪ್ಪ ಹುಡುಗ ಅಂತ ಹೇಳ್ತಾನೆ. ದಾವೀದ ಕೇಳ್ತಾನೆ, ಹುಡುಗ ಎಲ್ಲಿ? ಆಗ ಇಂತಿಂಥವ್ರ ಮನೆಯಲ್ಲಿದ್ದಾನೆ ಅಂತ ಆ ಮನುಷ್ಯ, ಹುಡುಗ ಸೌಲನ ಮನೆಯಲ್ಲಿದ್ದಂಥ ಮನುಷ್ಯ ಉತ್ತರ ಕೊಡ್ತಾನೆ. 5ನೇ ವಚನ, ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೋದಬಾರಿನಲ್ಲಿದ್ದ ಅಮ್ಮೀಯೇಲನ ಮಗನಾದ ಯಾಕೀರನ ಮನೆಯಿಂದ ಕರೆಸಿದನು. ನೋಡಿ, ಕಡೆಗೆ ದಾವೀದ ಅರಸ ಏನು ಮಾಡ್ದ, ಬೇರೆ ಜನರನ್ನ ಕಳಿಸಿ, ಹೋಗಿ ಆ ಹುಡುಗನ ಇಲ್ಲಿಗೆ ಕರ್ಕೊಂಡು ಬನ್ನಿ, ಯೋನಾತನ ಮಗ, 2 ಕಾಲಿಲ್ಲದ ಕುಂಟ, ಆ ಮಗನನ್ನು ಇಲ್ಲಿಗೆ ನೀವು ಕರೆದುಕೊಂಡು ಬನ್ನಿ ಅಂತೇಳಿ ದಾವೀದ ಅರಸ ಏನು ಮಾಡ್ದ, ಅಲ್ಲಿಂದ ಅವರ ಸೇವಕರನ್ನ ಕಳಿಸಿದ. 6ನೇ ವಚನ, ಸೌಲನ ಮೊಮ್ಮಗನು ಯೋನಾತನ ಮಗನೂ ಆದ ಮೆಫೀಯೋಬೇತನು ಬಂದಾಗ ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವೀದನು, ಮೆಫೀಯೋಬೇತನೇ ಅನ್ನಲು ಅವನು, ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಅಂದನು. ನೋಡಿ, ಅವನು ಎತ್ತಿಕೊಂಡು ಬಂದಿರ್ಬೋದು, 2 ಕಾಲು ಇಲ್ಲ ಕುಂಟ, ಅವನು ಎತ್ತಿಕೊಂಡು ಬಂದಿರ್ಬೋದು. ಬಂದ ತಕ್ಷಣ ದಾವೀದನು ಅವನು ಏನು ಮಾಡದ, ಅಲ್ಲಿಂದ ನೋಡಿ ಅವನಿಗೆ ನಮಸ್ಕಾರ ಮಾಡಿದ, ಗೌರವ ಸಲ್ಲಿಸಿದ. ಆಗ ನಿನ್ನ ಸೇವಕನಾದ ನಾನು ಏನು ಮಾಡಿದ್ದೀನಿ, ನಾನು ಇಲ್ಲಿ ಇದ್ದೇನೆಪ್ಪ ಅಂತೇಳಿ ದಾವೀದನಿಗೆ ಅವನು ಹೇಳ್ದ, ನಾನು ಇದ್ದೇನೆ ಅಂತೇಳಿ. ಯಾರೋ ಈ ಕುಂಟ ಕಾಲಿಲ್ಲದವನು. ನೋಡಿ, ಇದು 2 ಕಾಲಿಲ್ಲ ಕುಂಟ ದಾವೀದನಿಗೆ ಎತ್ತಿಕೊಂಡು ಬಂದಾಗ ಆ 2 ಕಾಲಿಲ್ಲದ ಕುಂಟನಿಗೆ, ಯಾರು ಗತಿಲ್ಲದ ಅನಾಥನಾದಂಥ ಹುಡುಗನೇ ಏನು ಮಾಡ್ದ, ಮನುಷ್ಯನೇ ಈ ದಾವೀದನ ಅರಸನ ಕಂಡಾಗೆ ನಮಸ್ಕಾರ ಮಾಡಿದ. ಆಗ ಇದರ ಅರ್ಥ ಏನಪ್ಪ ಅಂತ, ನಮ್ಮ ಜೀವಿತಕ್ಕೂ ಕೂಡ ಕಷ್ಟ, ಸಂಕಟ, ದುಃಖದಲ್ಲಿ ನಾವು ಬಿದ್ದಾಗ, ಯಾರಾದರೂ ನಮಗೆ ಸಹಾಯ ಮಾಡಲು ಬಂದಾಗ, ಅಥವಾ ನಮ್ಮನ್ನು ಎಲ್ಲಿಗಾದರೂ ಕರೆಸಿಕೊಂಡಾಗ ಅಂಥವರಿಗೆ ನಾವು ಒಂದು ನಮಸ್ಕಾರ ಮಾಡಬೇಕು, ಅವರಿಗೊಂದು ಮಹಿಮೆಯನ್ನು ಸಲ್ಲಿಸಬೇಕು, ಅವರನ್ನು ಸಂತೋಷಗೊಳಿಸಬೇಕು ಅಂತ ಹೇಳುವಂತೆ ಇದರ ಅರ್ಥ. ನಾವು ಸುಮ್ಮನೆ ನೋಡದವರಾಗಿದ್ದು ಬಿಡೋದಲ್ಲ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ತನ್ನ ಒಂದು ಲಾಭಗಳಿಗಾಗಿ ಮಾತ್ರ ಮಾತಾಡಿಕೊಂಡು ಬರ್ತಾರೆ. ಯಾಗ ಲಾಭ ಆಯಿತೋ, ಅವರ ಕಾರ್ಯ ನಡೆಯಿತೋ, ಅಲ್ಲಿಂದ ಕಂಡಲ್ಲಿಯೂ ಮಾತು ಇಲ್ಲ, ದೂರದಿಂದ ಅಡ್ಡ ನೋಡೋದು, ಕೆಳಗೆ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಒಂಥರ ದೃಷ್ಟಿಯಲ್ಲಿ ನೋಡೋದು, ಬೆನ್ನು ಹಾಕಿ ನಿಂತುಕೊಳ್ಳೋದು, ಮಾಡಿದ ಉಪಕಾರಗಳನ್ನ ಮರೆತು ಬಿಡೋದು, ಮತ್ತೆ ಇನ್ನೇನಾದರೂ ಕಷ್ಟ ಬಂದಾಗ ಮಾತ್ರ ನೈಸಾಗಿ ಮಾತಾಡ್ಕೊಂಡು ಬರ್ತಾರೆ. ಹವ್ವಳ ಹತ್ರ ಸರ್ಪ ಬಂದಾಗೆ ಹಾವು ಯಾವ ರೀತಿ ನೈಸಾಗಿ ಬರ್ತಾರೋ ಆ ರೀತಿ. ಖಂಡಿತವಾಗಿ ಆ ರೀತಿ ಆಗಬಾರದು. ಇದೆಲ್ಲ ದುಷ್ಟ ಬುದ್ಧಿ, ದುಷ್ಟ ಯೋಚನೆಗಳು. ಆದರೆ ನಮ್ಮ ಜೀವಿತದಲ್ಲಿ ಈಗ ಈ ಕುಂಟ ಮನುಷ್ಯ ಮಾಡಿದಾಗ, ಯಾರಾದರೂ ಉಪಕಾರ ಮಾಡಲು ಬಂದಾಗ, ಮಾಡಿದಾಗ, ಅಕಸ್ಮಾತ್ ಕರೆಸಿಕೊಂಡಾಗ ನಾವು ಅವರಿಗೆ ಏನು ಮಾಡಬೇಕು, ಒಂದು ಗೌರವವನ್ನು ಸಲ್ಲಿಸಲೇ ಬೇಕಾಗ್ತದೆ. ಇವತ್ತು ಅನೇಕರು ಇದ್ದಾರೆ, ಬಹಳ ದೂರದಲ್ಲಿ, ಒಂದು ವೇಳೆ ಬಹಳ ದೂರ ಇರಬಹುದು. ಆಗ ಅವರನ್ನು ಚೆನ್ನಾಗಿ ಅರಿತುಕೊಂಡು ಇವತ್ತು ಫೋನಿನಲ್ಲಿ ಆದರೂ ಕೂಡ ಮಾತಾಡಬೇಕು. ನನ್ನ ಜೀವಿತದಲ್ಲಿ ಕೂಡ ಬಹಳ ಜನ ಇವತ್ತು ಸ್ವಲ್ಪ ಕುಟುಂಬದವರು, ಸ್ವಲ್ಪ ಜನಗಳಿದ್ದಾರೆ. ಏನಾದರೂ, ಈ ಬ್ರದರ್ ಏನು ಬಹಳ ದಿವಸ ಆಯಿತು ಮಾತಾಡಿದೆ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಆರೋಗ್ಯ ಸರಿ ಇದೆಯಾ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಖಂಡಿತವಾಗಿ ನಿಮಗೆ ಯಾರು ಇಲ್ಲಲ್ಲ, ದೇವರಿದ್ದಾರೆ, ದೇವರು ನಿಮ್ಮನ್ನು ಬಿಡೋದಿಲ್ಲ ಎಂದಿಗೂ. ಖಂಡಿತವಾಗಿ ಹೆದರಬೇಡಿ, ನಾನು ಪ್ರಾರ್ಥಿಸ್ತೇನೆ ಅಥವಾ ನಾವು ಪ್ರಾರ್ಥಿಸ್ತೇವೆ. ಈ ರೀತಿಯೆಲ್ಲ ಇವತ್ತು ಕೂಡ ಮಾತಾಡೋರಾಗಿದ್ದಾರೆ. ಕೆಲವು ಜನರುಗಳ ಮುಖವನ್ನು ನಾನು ನೋಡಲೇ ಇಲ್ಲ, ಆದರೂ ಕೂಡ ನನ್ನನ್ನು ಅಷ್ಟೊಂದು ಮಾತಿನಲ್ಲಿ ಸಂತೋಷಗೊಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರನ್ನು, ಅವರ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ರೀತಿ ನಮ್ಮ ಜೀವಿತದ ಹಾಗೆ ಕೂಡ ಇರಬೇಕು. ದಾವೀದನ ಹಾಗೆ ಕೂಡ ನಮಗೆ ಏನು ತೊಂದರೆ ಇಲ್ಲದೆ ನಾವು ಚೆನ್ನಾಗಿದ್ದರೆ, ಅಂತ ಕಷ್ಟ, ಸಂಕಟ, ದುಃಖದಲ್ಲಿ ಅನಾಥರಿದ್ದಾಗ ಅವರಿಗೆ ಸಹಾಯ ಮಾಡಬೇಕು. ಅಥವಾ ನಾವು ಧಾರಾಳವಾಗಿ ನಮ್ಮ ಒಂದು ಐಶ್ವರ್ಯದ ರೀತಿ ಚೆನ್ನಾಗಿದ್ದರೆ ಅಂಥವರನ್ನು ಕೂಡ ಕರೆಸಿ ನಾವು ಅವರನ್ನು ಸಾಕಬೇಕಾಗಿದೆ. ಇದು ಉದಾಹರಣೆಗೆ ಈ ಒಂದು ವಾಕ್ಯವನ್ನು ನೋಡುವಾಗ ನನಗೆ ಯೋಚನೆ ಬರ್ತದೆ ಈ ವಿಷಯಗಳನ್ನು. ಅನಾಥ ಮಕ್ಕಳ ಆಶ್ರಮ, ಅನಾಥ ವೃದ್ಧ ಆಶ್ರಮ, ನೋಡಿ ಅದುವೇ ಇವತ್ತು ಅನಾಥ ವೃದ್ಧಾಶ್ರಮ, ಅನಾಥ ಮಕ್ಕಳ ಆಶ್ರಮ ನಡೀತಾ ಇರುವುದು ಅಂತ ದೇವರು ಅದನ್ನೇ ಅಲ್ಲಿ ತಯಾರು ಮಾಡಿರಬಹುದು ಅಂತ ನನಗೊಂದು ಅಭಿಪ್ರಾಯ, ನನ್ನ ಯೋಚನೆ ಬರ್ತಾ ಇದೆ. ಹಾಗೆ ದಾವೀದನ ಜೀವಿತದ ಹಾಗೆಯೂ ಈ ಒಂದು ಅಂಗವಿಕಲನ ಹಾಗೆಯೂ ನಮ್ಮ ಜೀವಿತ ಕೂಡ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಅಂಥದ್ದು ಯಾರು ಇಲ್ಲದ್ರೆ ಅಂಥವರಿಗೆ ನಾವು ತಿಳಿಸಿ ಕೂಡ ಕೊಡಬೇಕಾಗ್ತದೆ. 7ನೇ ವಚನ, ಆಗ ದಾವೀದನವನಿಗೆ ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ ಅಂತ ಹೇಳ್ತಾನೆ.
ನೀ ಹೆದರಬೇಡ, ನಾನಿದ್ದೇನೆ, ನಿನ್ನ ತಂದೆ ಯೋನಾಥನನ್ನು ನೆನೆಸಿ ನಿನಗೆ ನಾನು ದಯೆ ತೋರ್ತೇನೆ ಅಂತ. ಆಗ ಹುಡುಗನ ತಂದೆ ಯೋನಾಥನ್ ಅಂದ್ರೆ ಸೌಲನ ಮಗ ಏನ್ ಮಾಡ್ದ? ಸೌಲನು ದಾವೀದನನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ಹೆದರಬೇಡ, ನಾನಿದ್ದೇನೆ, ನಿನಗೆ ಎಂದೂ ತೊಂದರೆ ಆಗದು ಅಂತ ಬರೀ ಮಾತಲ್ಲಿ ಹೇಳಿ ಒಂದು ಆಧರಣೆ ಕೊಟ್ಟ, ಧೈರ್ಯಪಡಿಸಿದ, ಮಾತಿನಲ್ಲಿ ಸಹಾಯ ಮಾಡ್ದ. ಆದರೆ ಯೋನಾಥನ ಸಹಾಯಕ್ಕೆ ಬರಲಿಲ್ಲ. ಆ ಒಂದು ಉಪಕಾರವನ್ನ ದಾವೀದ ಮರೆಯಲಿಲ್ಲ. ಅದಕ್ಕೆ ಹೇಳ್ತಾನೆ, ಹೆದರಬೇಡ, ನಿನ್ನ ತಂದೆ ನನಗೆ ಮಾಡಿದ ಉಪಕಾರವನ್ನು ನೆನೆಸಿ ನಿನ್ನ ಮೇಲೆ ನಾನು ದಯೆ ತೋರಿಸ್ತೇನೆ ಅಂತ. ಹಾಗೆ ಇದನ್ನು ಕೂಡ ನಾವು ಹಿಂದೆ ತಿಳ್ಕೊಂಡಾಗ ನಮಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಯಾರಾದ್ರೂ ಒಂದವ್ರ ಕೈಯಲ್ಲಿ ಇದ್ರೂ ಮಾತಿನಲ್ಲಿಯೋ ಅಥವಾ ಯಾವುದರಲ್ಲಿ ಆದ್ರೂ ಸಹಾಯ ಮಾಡಿದ್ರೆ, ಅಂಥವರ ಮಕ್ಕಳಿಗೆ ಯಾವಾಗಲಾದ್ರೂ ಏನಾದ್ರೂ ತೊಂದರೆ ಆದ್ರೆ ಖಂಡಿತವಾಗಿ ನಾವು ಆ ಉಪಕಾರವನ್ನ ಮಾಡಲೇಬೇಕು, ದಯೆ ತೋರಿಸಲೇಬೇಕು. ಅವನ ಅಜ್ಜ ಹಾಗೆ ಮಾಡ್ದ, ಹೀಗೆ ಮಾಡ್ದ ಅಂತೇಳಿ ನಾವು ಯೋಚನೆ ಮಾಡಬಾರ್ದು. ಕಷ್ಟ ಕಾಲದಲ್ಲಿ ಸಹಾಯ ಮಾಡೋದು ಅಂಥವ್ರನ್ನ ಮರಿಬಾರ್ದು. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಇವತ್ತು ಮನೆ ಬಿಟ್ಟು 30 ವರ್ಷಗಳು ಇವತ್ತು ನಡೀತಾ ಇವೆ. ಬಹಳ ಕಷ್ಟ, ಸಂಕಟ, ದುಃಖಗಳು, ಆ ಸಾಕ್ಷಿಯನ್ನ ಹೇಳಬಾರ್ದು. ಖಂಡಿತವಾಗಿ ಒಂದೊಂದು ಟೈಮಲ್ಲೆಲ್ಲ ನನಗೆ ಬಂದಂತಹ ಕಷ್ಟಗಳು ಅಷ್ಟು ಇಷ್ಟಲ್ಲ. ಸಾಯುವ ಸಮಯದಲ್ಲಿ ಕೂಡ ಆಸ್ಪತ್ರೆಯಲ್ಲಿ ಬಿದ್ದಿದ್ದೆ. 2 ಸಹೋದರರು ಬಂದು ನನ್ನ ಜೊತೆಲಿ ಮಲಗಿದ್ರು, ಬಹಳಷ್ಟು ಸಹಾಯ ಮಾಡಿದ್ರು. ಆಸ್ಪತ್ರೆ ಬಿಲ್ಲನ್ನ ದೇವರು ಯಾರ ಕೈಲಿಯೋ ಕಟ್ಟಿಸಿಬಿಟ್ರು. ನಾನಾ ಥರದ ಕಷ್ಟ, ಸಂಕಟ, ದುಃಖಗಳಲ್ಲಿ ಈಗ ಇದ್ದ ಸ್ಥಳದಲ್ಲಿ ಕೂಡ ಅಯ್ಯೋ ದೇವರು ಆಸ್ಪತ್ರೆಗೆ ರಾತ್ರಿ ನನ್ನ ಬೈಕಲ್ಲಿ ಕರ್ಕೊಂಡು ಹೋದವರು ಆಗಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಇರುವಾಗ ಅಲ್ಲಿ ಡೆಂಗಿ ಜ್ವರ ಬಂದು ಅಲ್ಲಿಯೂ ಕೂಡ ರಕ್ತ ಬೀದಿ ವಾಂತಿ ಆಗ್ತಾ ಇತ್ತು. ಕೊನೆಯ ಪರಿಸ್ಥಿತಿಯಲ್ಲಿ ಇದ್ದ. ರಾತ್ರಿ ಅಲ್ಲಿ ಕೂಡ ಬೈಕಲ್ಲಿ ತಗೊಂಡೋಗಿ ಆಸ್ಪತ್ರೆಯಲ್ಲಿ ಮಲಗಿಸಿ ನನ್ನೊಂದಿಗೆ ನನಗೆ ಕಾವಲು ಕೂತವರು ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಅವರನ್ನು ಇವತ್ತು ನಾನು ನೆನೆಸಿಕೊಳ್ತೇನೆ. ಅದೇ ರೀತಿಯಲ್ಲಿ ಹಣ ಇಲ್ಲದಂಥ ಸಮಯದಲ್ಲಿಯೂ, ಇರಕ್ಕೆ ಮನೆ ಇಲ್ಲದಂಥ ಸಮಯದಲ್ಲಿಯೂ, ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ದೇವರು ಬೇರೆಯವರ ಕೈ ನನಗೆ ಆಧರಣೆ ಕೊಡಿಸಿದರು. ದೇವರು ನಮಗೆ ಸ್ತೋತ್ರ. ಅವರು ನೋಡೋಕಾದ್ರೆ ಕ್ರೈಸ್ತರಲ್ಲ, ಅನ್ಯರಾಗಿದ್ದಾರೆ. ಅವರಿಗೆ ಕೂಡ ನಾನು ಇವತ್ತವರನ್ನು ನೆನೆಸಿಕೊಳ್ತೇನೆ. ಬಹಳ ದೂರ ಇದ್ದಾರೆ, ಮಾತಾಡುವಂಥ ಸಂದರ್ಭ ಇಲ್ಲ, ಫೋನ್ ನಂಬರ್ ಕೂಡ ಇಲ್ಲ. ಆದರೂ ನಾನು ಏನು ಮಾಡ್ತೇನೆ, ಅವರನ್ನು ಕೂಡ ನಾನು ನೆನೆಸಿಕೊಳ್ತೇನೆ. ಇದು ನಮ್ಮ ಜೀವಿತವಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದಾವೀದ ಹೇಳ್ತಾನೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾಥನನ್ನು ನನ್ನನ್ನು ನೆನೆಸಿ ನಿನಗೆ ನಾನು ದಯೆ ತೋರಿಸ್ತೇನೆ ಅಂತ ಹೇಳಿದ್ದು ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ನೋಡಿ ಏನ್ ಮಾಡಿದ, ಸೌಲನ ಆಸ್ತಿಯನ್ನೆಲ್ಲ ಸೌಲ, ಯೋನಾಥಾನ ಅಂದ್ರೆ ಈ ಅಂಗಗಳು ಕೂಡ ತಂದೆ ಅಜ್ಜನ ತೀರಿ ಹೋದ್ರಲ್ಲಿ ಅವರ ಸಂತಾನವೇ ಇಲ್ಲ. ಆ ಆಸ್ತಿ ದಾವೀದನ ಅರಸನಾಗಿ ದೇವರು ಮಾಡಿದ ಮೇಲೆ ಅರಸನ ಪಾಲಿಗೆ ಬಂತು. ಆಗ ಏನ್ ಮಾಡ್ತಾರೆ, ಆ ಆಸ್ತಿಯನ್ನು ನಿನಗೆ ನಾನು ವಾಪಸ್ ಕೊಡ್ತೇನೆ ಅಪ್ಪ, ನಿನ್ನ ಅಜ್ಜನ ಆಸ್ತಿ ಅದನ್ನ ನಾನು ನಿನಗೇನ್ ಮಾಡ್ತೀನಿ, ವಾಪಸ್ ಕೊಡ್ತೀನಿ. ನಿನ್ನ ನಾನು ಹಾಗೆ ಬಿಡುವುದಿಲ್ಲ, ನೀನು ನನ್ನ ಜೊತೆಯಲ್ಲೇ ಊಟ ಮಾಡಬೇಕು ಅಂತ ಹೇಳ್ದ ದಾವೀದ. ನೋಡಿ ಅರಸ, ನೋಡಿ ಎಂಥ ಒಂದು ಪ್ರೀತಿ. ಹಾಗೆ ಇವತ್ತು ಅನಾಥ ತಂದೆ, ಅನಾಥ ಮಕ್ಕಳ ಆಸ್ತಿಗಳು ಏನಾದರೂ ಯಾರಾದರೂ ವಶಪಡಿಸಿಕೊಂಡಿದ್ದಾರೆ, ಯಾರಾದರೂ ವಶಕ್ಕೆ ಬಂದ್ರೆ, ಅಲ್ಲಿ ಅವರ ವಂಶದವರು ಯಾರಾದರೂ ಇದ್ರೆ ಆ ಆಸ್ತಿಯನ್ನ ವಾಪಸ್ ಅವರಿಗೆ ಬಿಟ್ಟು ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು 10 ದಶಾಜ್ಞೆಗಳಲ್ಲಿ ಕೊನೆಯ ಆಜ್ಞೆ ವಿಮೋಚನಾ ಕಾಂಡ 20ನೇ ಅಧ್ಯಾಯ 17ನೇ ವಚನದಲ್ಲಿ ಓಡ್ತೇವೆ. ಪರರ ವಸ್ತುಗಳ ಮೇಲೆ ಆಸೆ ಪಡಬೇಡ, ಎತ್ತು, ಕತ್ತೆ, ಆಳು ಮುಂತಾದ ಆಸ್ತಿ ಪಾಸ್ತಿಗಳ ಮೇಲೆ ನೀನು ಆಸೆ ಪಡಬೇಡ. ಅದು ವಿಶೇಷವಾಗಿ ಯೋಬನ ಪುಸ್ತಕದಲ್ಲಿ ನಾವು ಓದ್ತೇವೆ. ಯೋಬನಿಗೆ ಕಷ್ಟ ಬಂದಾಗ ಯೋಬನ್ ಹೇಳ್ತಾ ಇದ್ದಾನೆ, ನಾನು ಅನಾಥರದ್ದು ಏನಾದರೂ ತಿಂದಿದ್ದೇನೆಯೋ, ಕಿತ್ತುಕೊಂಡಿದ್ದೇನೆಯೋ ಅಂತಂದ್ರೆ ಯೋಬನಿಗೆ ಕಷ್ಟ ಬಂದಾಗ. ಹಾಗೆ ಇದರ ಅರ್ಥ ಅನಾಥರದ್ದು ಯಾರಾದರೂ ಏನಾದರೂ ಸುಲಿಗೆ ಮಾಡಿದ್ರೆ, ದುಡ್ಡು, ಹಣ, ಕಾಸು, ಬೆಳ್ಳಿ, ಬಂಗಾರ, ಆಸ್ತಿ ಪಾಸ್ತಿ ಏನಾದರೂ ಇದ್ರೆ, ಅವರ ವಂಶದವರು ಯಾರಾದ್ರೂ ಇದ್ರೆ ಅದನ್ನು ಹಿಂದಕ್ಕೆ ಕೊಡದಿದ್ರೆ ಅಂಥವರಿಗೆ ಬಹಳ ಕಷ್ಟ, ಸಂಕಟ, ದುಃಖಗಳು, ಕಣ್ಣೀರು ತಪ್ಪುವುದಿಲ್ಲ. ಅದು ಮಾತ್ರವಲ್ಲ, ಅಂಥವರ ಪಾಪಗಳು 3-4 ಮಕ್ಕಳ ತಲೆಮಾರಿಗೂ ಬಡ್ಕೊಂಡು ಹೋಗ್ತದೆ. ಇದು ಅನೇಕರಿಗೆ ಬರುವಂತಹ ಕಷ್ಟ, ಸಂಕಟಗಳು ಇವತ್ತು ನಾವು ಕಣ್ಣಾರೆ ಕಾಣಬಹುದು, ಕಿವಿಯಾರೆ ಕೇಳಬಹುದು. ಅದು ದೇವರಿಂದ ಜ್ಞಾನ ಹೊಂದಿದವರಿಗೆ ಮಾತ್ರ ಸಾಧ್ಯ. ಇದು ಇವತ್ತು ನನ್ನ ಕಿವಿಯಾರೆ ಕೇಳಿದ್ದೇನೆ, ನೋಡ್ತಲೇ ಇದ್ದೇನೆ, ಅನುಭವಿಸ್ತಲೇ ಇದ್ದೇನೆ. ಒಂದು ಕಡೆ ಇರುವಾಗ ಒಂದು ಆಸ್ತಿಯನ್ನ ಏನ್ ಮಾಡಿದ್ರು, ಒಂದು ಮನುಷ್ಯ, ತಂದೆ ಇಲ್ಲ, ತಾಯಿ ಇಲ್ಲ, ಒಂದು ಹುಡುಗಿ ಇದ್ಲು. ಆ ಹುಡುಗಿಯ ತಂದೆ ಬಹಳ ಕಾಯಿಲೆ ಹಿಡಿದು ಬಿದ್ದು ಹೋಗಿದ್ದ. ಆಗ ಇನ್ನೊಂದು ಮನುಷ್ಯ ಏನ್ ಮಾಡ್ದ, ಅದನ್ನ ಸರಿಯಾದ ಪತ್ರಗಳನ್ನು ಬರೆಸಿಕೊಂಡು ಕಾಯಿಲೆ ಹಿಡಿದು ಮಲಗಿದ ಜೊತೆಲಿ ಸಹಿ ಹಾಕಿಸಿಕೊಂಡು ಆ ಆಸ್ತಿಯನ್ನ ಏನ್ ಮಾಡ್ದ, ತನ್ನಾಗಿ ತಕೊಂಡ. ಹುಡುಗಿಗೆ ಏನೂ ಇಲ್ಲದೆ ಆ ಹುಡುಗಿ ಇವತ್ತು ಎಲ್ಲಿಯೋ ಇದೆ, ಅಂದ್ರೆ ಮದುವೆ ಆಗಿರ್ಬೋದು, ಮಕ್ಕಳು ಇರ್ಬೋದು, ಎಲ್ಲಿಯೋ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಅಲ್ಲಿ ಪಾಪ ಇವತ್ತು ಕೂಡ ಕಣ್ಣೀರು ಹಾಕ್ತಾ ಇದೆ, ನನ್ನ ತಂದೆ ಆಸ್ತಿಯನ್ನು ನುಂಗಿಬಿಟ್ರು ಅಂತ. ಈ ರೀತಿ ಅನ್ಯಾಯದಲ್ಲಿ ಬರೆಸಿಕೊಂಡವನಿಗೆ 2 ಮಕ್ಕಳು, ಅದನ್ನ ಇವತ್ತು ಅವರು ಇದು ಮಾಡಿದ್ದಾರೆ. ಏನಾದರೂ ಆ ಮಕ್ಕಳು ಉದ್ಧಾರ ಆಗ್ತಾ ಇಲ್ಲ. ಯಾವ ಬೆಳೆ ಬಂದರೂ ಸರಿ ಆಗ್ತಾ ಇಲ್ಲ, ಸರಿ ಇಲ್ಲ, ಅವರ ಜೀವನ ಸರಿ ಹೋಗ್ತಾ ಇಲ್ಲ. ನಾನಾ ಥರದ ಕಷ್ಟ, ಸಂಕಟ, ದುಃಖ, ಕಣ್ಣೀರು. ಇವತ್ತು ಅವರು ಅದರಲ್ಲಿ ಏನೇ ಆದರೂ ಕೂಡ ಉದ್ಧಾರ ಆಗ್ತಾ ಇಲ್ಲ. ಅದೇ ರೀತಿ ನಾನು ಬೇಕಾದಷ್ಟು ಕಣ್ಣಲ್ಲಿ ಕಂಡಿದ್ದೇನೆ, ಕೇಳಿದ್ದೇನೆ, ಇವತ್ತು ಕೂಡ ಕೇಳ್ತಾ ಇದ್ದೇನೆ. ಹಾಗೆ ಇದರ ಅರ್ಥ, ಯಾರ್ದಾದ್ರೂ ಅನಾಥರ ಆಸ್ತಿ ಬಂದಾಗ, ಅವರ ವಂಶದವರು ಇದ್ದಾರೆ ಅಂತ ಗೊತ್ತಾದಾಗ ಖಂಡಿತವಾಗಿ ಅವರಿಗೆ ಅದನ್ನು ಹಿಂದಿರುಗಿ ಕೊಟ್ಟರೆ ದೇವರ ಆಶೀರ್ವಾದ ಅಂತ ಇದರ ಅರ್ಥ. 2ನೇ ವಿಷಯ, ಅಲ್ಲಿ ನನ್ನ ಪಂಕ್ತಿಯಲ್ಲಿ ನೀನು ಊಟ ಮಾಡಬೇಕು ಅಂತ. ನೋಡಿ, ಅರಸನಿಗೆ ಎಂಥ ಊಟ, ನನ್ನ ಜೊತೆಲಿ ನೀನು ಊಟ ಮಾಡಬೇಕು, ನನ್ನ ಪ್ರೀತಿಯನ್ನು ಈ ಕುಂಟನಿಗೆ ತೋರಿಸಿದ ಹಾಗೆ ನಾವು ಕೂಡ ಹಾಗೆ ವಿಶೇಷವಾದ ಪ್ರೀತಿಯನ್ನ ಇಂಥ ಅನಾಥರಿಗೆ ನಾವು ತೋರಿಸಲೇಬೇಕು. ಅವರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಇದುವೇ ದೇವರ ಕೆಲಸ, ದೇವರ ಆಶೀರ್ವಾದವಾಗಿದೆ ಅಂತ ಇದರ ಅರ್ಥವಾಗಿದೆ. ಹಾಗೆ ಇದರ ಅರ್ಥವಾಗಿದೆ. ಆದರೆ ಕೆಲವರು, ಅಯ್ಯೋ ನಾನಿಂಥವನು, ಅವನ ಹೇಗೆ ಜೊತೆ ಕೂರ್ಸ್ಕೊಳ್ಳೋದು, ಹೇಗೆ ಊಟ ಮಾಡ್ಬೋದು ಅಂತಲ್ಲಿ ಯೋಚನೆ ಮಾಡ್ತಾರೆ. ಆದರೆ ನೋಡಿ, ಇಲ್ಲಿ ನೋಡಕ್ ಹೋದ್ರೆ ಆ ಕುಂಟ ಏನಾಗಿದ್ದಾನೆ, 2 ಕಾಲಿಲ್ಲದವನು. ಅಂಥವ್ರನ್ನ ಇವತ್ತು ಸರಿಯಾಗಿ ಬಟ್ಟೆ ಸ್ನಾನ ಮಾಡಿಸಿಕೊಂಡು, ಕಟ್ಟಿಂಗ್ ಮಾಡಿಸಿ, ಅವರಿಗೆ ಸರಿಯಾದ ಬಟ್ಟೆಗಳನ್ನ ಹಾಕಿಕೊಂಡು, ಯಾರು ಪ್ರೀತಿ ಮಾಡ್ತಾರೋ, ಯಾರು ತನ್ನನ್ನೇ ಒಂದೇ ರೀತಿಯಲ್ಲಿ ಊಟ ಉಪಚಾರ ಕೊಟ್ಟು ನಡೆಸ್ತಾರೋ, ಅವರೇ ನಿಜವಾದ ಒಂದು ಸೇವಕರುಗಳು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ, ದೊಡ್ಡಷ್ಟು ತಿಳಿಯದೆ. ಹಾಗೆ ನೋಡಿ, ಇದು ಉದಾಹರಣೆಗೆ ಇಂಥ ಒಂದು ಆಶ್ರಮವನ್ನು ನಾನು ಎಲ್ಲಿ ನೋಡ್ತಾ ಇದ್ದೇನೆ ಅಂದರೆ, ಕೇರಳದ ಕಾಂಜಂಗಾಡ್ ಎಂಬಲ್ಲಿ ಒಂದು ಆಶ್ರಮ ಇದೆ. ಹೌದು, ಅಲ್ಲಿ ನಾನು ಈ ಒಂದು ಆಶ್ರಮದಲ್ಲಿ ಸ್ವಲ್ಪ ದಿವಸ ಇದ್ದೆ ಕೇರಳದಲ್ಲಿ. ಆಗ ದೇವರಲ್ಲಿ ನನ್ನ ತಗೊಂಡೋಗಿ ಒಂದು 15 ದಿವಸನೋ ಅಥವಾ 1 ತಿಂಗಳು ಇರಿಸಿರ್ಬೋದು. ಅಲ್ಲಿನ ಸೇವಕರುಗಳು ಇದೇ ರೀತಿ ಸೇವೆ ಮಾಡ್ತಾ ಇದ್ರು. ಇವರು ಅಂತ ನೋಡದೆ ಮಾನಸಿಕದಲ್ಲಿ ಹಿಡ್ದವ್ರನ್ನ ಕಟ್ಟಿಂಗ್ ಮಾಡಿಸೋದು, ಸ್ನಾನ ಮಾಡಿಸೋದು, ಬೇರೆ ಬಟ್ಟೆ ಹಾಕೋದು, ಬೇರೆ ಬಟ್ಟೆ ಒಗೆಯೋದು, ಇಂಥದನ್ನೇ ಮಾಡ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರ. ನಿಜವಾದ ಸೇವಕರು ಅವರಾಗಿದ್ದಾರೆ. ಮತ್ತಾಯ 25:35ರಿಂದ 40ರವರೆಗೆ ಓದುವಾಗ ನಿಜವಾದ ಸೇವೆ ಅಲ್ಲಿ ಕಾಣ್ತಾ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನೋಡುವಾಗ ಬೆಂಗಳೂರಿನ ದೊಡ್ಡಗುಬ್ಬಿಯಲ್ಲಿ ಒಂದು ಆಶ್ರಮ, ಅಲ್ಲಿ ಕೂಡ ನನ್ನನ್ನು ಸುಮಾರು ಸಲ ಕರೆದ್ರು. ಒಂದು 2-3 ಸಲ ಹೋಗಿದ್ದೆ, ಬಂದಿದ್ದೆ. ಅಲ್ಲಿ ಕೂಡ ಅನಾಥ ಮಕ್ಕಳೇ ಬೇರೆ, ಅನಾಥ ವೃದ್ಧರೇ ಬೇರೆ, ಅನಾಥ ಸ್ತ್ರೀಯರೇ ಬೇರೆ, ಇಂಥವ್ರನ್ನ ಬೇರೆ ಬೇರೆ ಮಾಡಿಕೊಂಡು ಅಲ್ಲಿ ಕೂಡ ಅವರು ಗಂಡ ಹೆಂಡತಿ, ಅವರಿಗೆ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿಷಯವನ್ನು ತಿಳಿದು ಆಶ್ರಮಕ್ಕೆ ಸ್ವಲ್ಪ ಜಾಗವನ್ನು ಸರ್ಕಾರದಿಂದ ಫ್ರೀ ಕೊಟ್ಟರು. ಅದರಲ್ಲಿ ಆಶ್ರಮ ಮಾಡಿಕೊಂಡು ಇವತ್ತು ಅದೇ ರೀತಿ ಅವರು ಗಂಡ ಹೆಂಡತಿ ಕೂಡ ಅವರಾಗಿ ಇದ್ದುಕೊಂಡು ಅವರ ಸ್ಥಾನ ಔಷಧಿ ಕೊಡೋದು ಎಷ್ಟೋ ಸಾವಿರದಿಂದ ಮೇಲೆ, ಸಾವಿರದಿಂದಲೇ ಈಗ ಸುಮಾರು ವರ್ಷಗಳ ಹಿಂದೆ 1200 ಜನರನ್ನ ಅವರು ಸಮಾಧಿ ಮಾಡಿದ್ರು ಅಂತ ಸಲ ಕನ್ನಡಪ್ರಭ ಪೇಪರಲ್ಲಿ ಓದಿದೆ. ಅದ್ರ ಮೇಲೆ ಸುಮಾರು ಈಗ ಒಂದು 7-8 ವರ್ಷನೋ 10 ವರ್ಷನೋ ಆಗಿರ್ಬೋದು. ಈಗ ಇಷ್ಟು ಆಗಿದೆ ಸಮಾಧಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಿಜವಾದವ್ರ ಗಂಡ ಹೆಂಡತಿ ಅದೇ ಕೆಲಸವನ್ನ ಮಾಡಿದರೆ, ನಾನು ಒಂದ್ಸಲ ಹೋಗೊತ್ತಿಗೆ ಹೋಗಿ ಅವ್ರ ಹತ್ರನೇ ಕೇಳಿದ್ದೇನೆ, ಇಂಥವ್ರು ಯಾರು ಅಂತ. ಮತ್ತೆ ನೋಡುವಾಗ ಅವರೇ ಅದನ್ನು ನಡೆಸುವವರು. ಹಾಗೆ ಅಲ್ಲಿ ಊಟ ಕೂಡ ಮಾಡಿ ಬಂದೆ. ಅನಾಥ ಮಕ್ಕಳದೇ ಆಶ್ರಮ ಬೇರೆ, ಅನಾಥ ವೃದ್ಧರ ಆಶ್ರಮನೇ ಬೇರೆ, ಅನಾಥ ವೃದ್ಧೆಯರ ಆಶ್ರಮನೇ ಬೇರೆ. ನಿಜವಾದ ಸೇವಕರು ಅದಾಗಿದ್ದಾರೆ. ಮತ್ತೆ 25, 35ರಿಂದ 40 ಹಾಗೆ ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಬೇರೆ ರೀತಿಯಲ್ಲಿ ನಾನಾ ರೀತಿ ಕೇಳೋದು, ಅಲಂಕಾರ ಮಾಡಿಕೊಳ್ಳಬಾರದು ಅಂತ ಹೇಳುವಂಥದ್ದು. ಅದೇ ಮತ್ತೆ 25, 35ರಿಂದ 40 ಇಂಥವ್ರನ್ನ ನೋಡಿ ತಿಳ್ಕೊಳ್ಬೇಕು. ಇದು ಖಂಡಿತವಾಗಿ ದೇವರ ಸೇವೆ, ದೇವರಿಂದ ಆಯ್ಕೆಗೊಂಡವರು ಯಾರು, ಅದೇ ಕೆಲಸ ಇಲ್ಲಿ ದಾವೀದನ ಮುಖಾಂತರ ದೇವರು ಮಾಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಆದಷ್ಟು ಕೂಡ ಇಂಥವ್ರನ್ನು ನಾವು ಹೀಗೆ ನೋಡ್ಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. 8ನೇ ವಚನ, 2 ಸಮುವೇಲ 9:8. ಮೆಫೀಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಇಷ್ಟರವನು ಅಂದನು. ನೋಡಿ, ಕಾಲೆಲ್ಲ ಕುಂಟ ಹೇಳ್ತಾನೆ. ದಾವಿದ ಹಾಗೆ ಹೇಳೋತ್ತಿಗೆ ಸಾಷ್ಟಾಂಗ ನಮಸ್ಕಾರ ಅಂದರೆ ತಲೆ ಬಾಗಿ ನಮಸ್ಕಾರ ಮಾಡಿರ್ಬೋದು. ಸಾಷ್ಟಾಂಗ ನಮಸ್ಕಾರ
ಮಾಡಿ ಸತ್ತ ನಾಯಿಯಾಗಿದ್ದೇನಪ್ಪ, ನಾನು ಯಾರಿಗೆ ಬೇಕು, ನಾನು ಈ ಪರಿಸ್ಥಿತಿಯಲ್ಲಿದ್ದೇನೆ, ನನ್ನ ಮೇಲೆ ನೀನು ಯಾಕೆ ನಿನ್ನ ದಾಸನಾದ ಅಂದರೆ ನಿನ್ನ ಒಂದು ಆಳಾದ ನಿನ್ನ ಒಂದು ಜನವಾದ ನನ್ನ ಮೇಲೆ ನೀನು ಯಾಕೆಷ್ಟು ಬೇಗ ನನ್ನ ಮೇಲೆ ನೀನು ಲಕ್ಷ್ಯ ಇಡಬೇಕು ಅಂತೇಳಿ ಕೇಳ್ತಾ ಇದ್ದಾನೆ ಅವನು. ಅಯ್ಯೋ ನಾನು ಇಂಥವನಪ್ಪ, ಯಾಕೆ ನೀನು ನನ್ನ ಮೇಲೆ ಈ ರೀತಿ ಒಂದು ಪ್ರೀತಿ ತೋರಿಸ್ತೀಯಾ ಅಂತೇಳಿ ಆ ಅನಾಥ ಆ ಮನುಷ್ಯ ದಾವೀದ ಅರಸನ ಹತ್ರ ಕೇಳ್ತಾ ಇದ್ದಾನೆ ತೋರಿಸಿದ ಪ್ರೀತಿಗೆ. ಆಗ 9ನೇ ವಚನವನ್ನು ನೋಡಿಕೊಳ್ಳೋಣ. ಅನಂತರ ದಾವೀದನು ಸೌಲನ ಸೇವಕನಾದ ಚೀಬನನ್ನು ಕರೆದು ಅವನಿಗೆ, ನಿನ್ನ ಯಜಮಾನನಾದ ಸೌಲನಿಗೂ ಅವನ ಕುಟುಂಬದವರಿಗೂ ಇದ್ದದ್ದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಕೊಟ್ಟೇ ಬಿಟ್ಟ. ಸೌಲನ ದಾಸನಾದ ಚೀಬನನ್ನು ಕರೆದು, ನೋಡು, ಅವನ ಆಸ್ತಿ ಪಾಸ್ತಿ ಎಲ್ಲ ನನಗೆ ಬಂದಿದೆ, ಈಗ ಅವನ ಮೊಮ್ಮಗ ಇದ್ದದ ಏನೇನು ಇದೆ ಎಲ್ಲವನ್ನ ಅವನಿಗೆ ನಾನು ಕೊಟ್ಟು ಬಿಡ್ತೀನಿ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇದಾಗಿದೆ ದೇವರ ಮನಸ್ಸು. ಯಾವುದಕ್ಕೂ ಆಸೆ ಪಡದೆ, ಇನ್ನೊಬ್ಬರ ಆಸ್ತಿ ಪಾಸ್ತಿಗೆ ಬೆಳ್ಳಿ ಬಂಗಾರಕ್ಕೆ ಆಸೆ ಪಡದೆ ಇರುವಂಥದ್ದು. ಅದಕ್ಕೆ ಆಗಲೇ ನಾವು ತಿಳ್ಕೊಂಡ ಹಾಗೆ 10 ದಶಾಜ್ಞೆಗಳಲ್ಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ 17ನೇ ವಚನದಲ್ಲಿ ಪರರ ವಸ್ತುಗಳಿಗೆ ಆಸೆ ಪಡಬಾರದು ಎಂಬುದಾಗಿ. ಅದಕ್ಕೆ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡುವಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಜಕ್ಕರ್ಯನನ್ನು ಕರೆದು, ನೀನು ಜಕ್ಕರ್ಯನ ಕೆಳಗೆ ಇಳಿದು ಬಾ ಅಂತ ಹೇಳುವಾಗ, ನಾನು ಅನ್ಯಾಯವಾಗಿ ಯಾರಿಂದಾದರೂ ಕಸಿದುಕೊಂಡಿದ್ದರೆ ಅದರಿಂದ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಅಂತ ಜಕ್ಕಯ್ಯನು ಯೇಸುಸ್ವಾಮಿಗೆ ಹೇಳಿದಾಗ ಯೇಸುಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ, ಇಂದು ಈ ಮನೆ ಉದ್ಧಾರವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಯಾಕೆಂದ್ರೆ ಅವನೊಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರು, ಸುಂಕ ತೆರಿಗೆ ವಸೂಲು ಮಾಡೋವನು ಅಂತ ಹೇಳುವಂಥದ್ದನ್ನು ನಾವು ಅದರಲ್ಲಿ ಕಂಡುಕೊಳ್ಳಬಹುದು. ಆದರೆ ಅವನು ಆ ರೀತಿ ಮಾಡೋರು ಇವತ್ತು ಕೂಡ ಏನು ಮಾಡ್ತಾರೆ, ಭಾಳ ಲಂಚ ಗಿಂಚ ತೆಗೆದು ಭಾಳ ಕೋಟಿ ಕೋಟಿ ಹಣ ಮಾಡೋರು ಇವತ್ತು ಕೂಡ ಭಾಳ ಹಣ ಸಂಪಾದನೆ ಮಾಡ್ತಾರೆ. ಆ ರೀತಿ ಮಾಡಿರ್ಬೋದು ಜಕ್ಕಾಯ. ಅದಕ್ಕೆ ದೇವರ ಮಾತನ್ನ ಕೇಳಿ ಏನು ಮಾಡ್ತಾರೆ, ಅವನು ಏನು ಮಾಡ್ತಾರೆ, ಯೇಸುಸ್ವಾಮಿಗೆ, ನಾನು ಯಾರಿಂದಾದರೂ ಅನ್ಯಾಯವಾಗಿ ಕಸಿದುಕೊಂಡಿದ್ದರೆ ಅದರ 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಅಂತ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಇಂದು ಈ ಮನೆ ಉದ್ಧಾರ ಆಯಿತು. ಹಾಗೆ ಒಂದು ವೇಳೆ ಇಂಥವರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಗಳು ಏನಾದರೂ ಅನಾಥ ತಂದೆ ತಾಯಿ ಅಜ್ಜಂದರು ತೀರಿ ಹೋದಾಗ ವಂಶದವರು ಯಾರಾದರೂ ಇದ್ದಾಗ ಅವರಿಗೆ ಆಸ್ತಿಯನ್ನು ಹಿಂದೆ ಕೊಡದೆ ಹೋದರೆ, ಅಯ್ಯೋ ನಾವೇ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿದರೆ ಅದೇ ಶಾಪ ಅಂಥವ್ರ ಮೇಲೆ ಬರುತ್ತದೆ. ಒಂದು ವೇಳೆ ತಿಳ್ಕೊಂಡು ಅದನ್ನು ವಾಪಸ್ ಕೊಟ್ಟರೆ, ಜಕ್ಕಯ್ಯನಿಗೆ ಯೇಸುಸ್ವಾಮಿ ಅಂದರೆ ದೇವರು ಪರಮಾತ್ಮ ಭಗವಂತ ಹೇಳಿದ ಹಾಗೆ, ಇಂದು ಈ ಮನೆ ಉದ್ಧಾರ ಆಯಿತು ಅಂತ ಹೇಳಿದ ಹಾಗೆ ಕೊಟ್ಟವರ ಮನೆ ಮತ್ತಲ್ಲಿ ಉದ್ಧಾರ ಆಗ್ತದೆ. ಅವರ ವಂಶವನ್ನೇ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇಲ್ಲದ ಹೋದರೆ ಶಾಪವಾಗಿ ಮಾರ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿ ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ. ನಾವು ಮೊದಲಿದ್ದಂಥ ಊರಲ್ಲಿ ಆಗ ಪಟೇಲಗಾರಿಕೆ ಇತ್ತು. ನಾವೆಲ್ಲ ಚಿಕ್ಕದಾಗಿರುವಾಗ ಆಗ ಎಲ್ರಿಗೂ ಏನು ಮಾಡಿದ್ರು, ಎಲ್ಲರನ್ನ ಕರೆಸಿಬಿಟ್ಟು ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಇದಕ್ಕೆ ಮೊದಲೇ ಅವರು ಏನು ಮಾಡಿದ್ರು, ತಂದೆ ಮಕ್ಕಳು ತೀರಾ ರೌಡಿಗಳಾಗಿದ್ದರು, ಅವರ ಕುಟುಂಬವೇ. ಅದಲ್ಲದೆ ಪಟೇಲಗಾರಿಕೆ ಭಾಳ ಹೆದರಿಕೆ ಪೆಟ್ಟೆ. ಅವನೊಬ್ಬ ಸೇವಕರನ್ನು ಕಳಿಸಿದ, ಇಂಥವ್ರನ್ನ ಬರ ಕೇಳು ಅಂತ ಹೇಳುವಾಗ ಅವನು ಹೋಗಿ ಬರ ಕೇಳೋದು, ಅವನಿಗೆ ಮೊದಲು ಇಷ್ಟು ದುಡ್ಡು ಅಂತ ಕೊಡೋದು. ಆಗಿನ ಕಾಲ ಬಹಳ ಸಣ್ಣ ದುಡ್ಡು. ಇದಕ್ಕೆ ಸೈನ್ ಹಾಕಂತ ಹೇಳುವಾಗ ಹಾಕಲೇಬೇಕು, ಇಲ್ಲದಿದ್ರೆ ಹೊಡಿತಿದ್ದ, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಮಾಡಿ ಇದ್ದವರ ಆಸ್ತಿ ಪಾಸ್ತಿಯನ್ನೆಲ್ಲ ತೆಕ್ಕೊಂಡು 2 ಊರೇ ತನ್ನದಾಗಿ ಮಾಡಿಕೊಂಡ. ಯಾರು ಇದ್ರು ಪಟೇಲ್ಗಾರರು. ಕಡೆಗೆ ಬಹಳ ದೊಡ್ಡ ಶಿಕ್ಷೆ ಬಂದು ಅವರು ಸತ್ತು ಹೋದ್ರು. ಕಡೆಗೆ ಅಣ್ಣನ ಮಗ ಸಾಲ ಮೂಲ ಮಾಡಿ ಕಡೆಗೆ ಮನೆಗೆ ಜಪ್ತಿಗೆ ಬಂದಾಗ ಮನೆ ಒಳಗಡೆ ನೇಣು ಹಾಕ್ಕೊಂಡು, ದೊಡ್ಡ ಪಟೇಲನ ಮಗ ಮನೆ ಒಳಗಡೆ ನೇಣು ಹಾಕ್ಕೊಂಡು ಅವನು ಸತ್ತು ಹೋದ. ಅವನು ಕೂಡ ಪಟೇಲ ಆಗಿದ್ದ. ಅವನು ಒಬ್ಬನೇ ಮಗ, ಇನ್ನೊಬ್ಬನ 2ನೇ ಹೆಂಡತಿ ಮಗ, ಅವನಿಗೆ 2 ಹೆಂಡತಿಯರು. ಅವನು ಕೂಡ ಅದೇ ಪರಿಸ್ಥಿತಿಗೆ ಬಂದು ಬಿಟ್ಟ. ಆದರೆ ಅವನು ಇದ್ದ, ಆಮೇಲೆ ಏನಾದಂತ ಗೊತ್ತಿಲ್ಲ. ಇನ್ನು ತಮ್ಮ ಪಟೇಲನ ಮಗ, ಅವನ ಮಗನಷ್ಟೇ ಒಬ್ಬ ಸಾಲ ಮೂಲ ಮಾಡಿ ಪಾಯ್ಸನ್ ತಗೊಂಡು ಸತ್ತು ಹೋದ. ಅವನು ಮಂಡಲ್ ಪಂಚಾಯತಿ ಒಂದು ಪ್ರಧಾನನಾಗಿದ್ದ. ಕಡೆಗೆ ಸರ್ವ ನಾಶಕ್ಕೆ ಬಂದು ಹೋಯಿತು. ದೇವರು ಏನೋ ಅವನಿಗೆ ಹುಟ್ಟಿದ ಒಂದು ಮಗನ ಮುಖಾಂತರ ಮತ್ತೆ ಅವರು ಉದ್ಧಾರವಾದರು. ದೇವರ ನಾಮಕ್ಕೆ ಸ್ತೋತ್ರ. ಈಗ ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಒಬ್ಬನಿಗೆ ಕೂಡ ಒಬ್ಬ ಏನು ಮಾಡ್ದ, ಕಡೆಗೆ ಅವನಿಗೆ ಮದುವೆಯಾಗಿ ಮಕ್ಕಳ ಸಂತಾನವೇ ಇಲ್ಲದಾಯಿತು. ಅವನೇ ನನಗೆ ನನ್ನ ಸೂಟ್ ಮಾಡಲು ಗಣ್ಣು ಕೊಟ್ಟು ಇನ್ನೊಬ್ಬರನ್ನು ಕೊಟ್ಟು ಕಳಿಸಿದ, ಹೋಗಿ ಅವನ ಕೊಲೆ ಮಾಡಿ ಬಾ, ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ದೇವರು ಏನೋ ನನ್ನನ್ನು ರಕ್ಷಿಸಿದರು.
ಅವತ್ತು ನಾನು ಹೆಣವಾಗಿ ಬೀಳಬೇಕಾಗಿತ್ತು, ಆದರೆ ದೇವರು ಇವತ್ತು ನನ್ನನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಅಲ್ಲಿ ನಾನು ಆ ಊರು ಬಿಡುವವರೆಗೆ ಮಕ್ಕಳೇ ಇರಲಿಲ್ಲ. ಬಹಳಷ್ಟು ಖರ್ಚು ಮಾಡಿ 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 ಹೇಳಿದ್ರು ಅವನಿಗೆ ಮಕ್ಕಳೇ ಇಲ್ಲ ಅಂತೇಳಿ. ಆಮೇಲೆ ಏನಾಗಿದೆ ಅಂತ ಗೊತ್ತಿಲ್ಲ. ಆ ಗಣ್ಣು ತಗೊಂಡು ಬಂದವನ ಪರಿಸ್ಥಿತಿ ಕೂಡ ನಿರ್ನಾಮವಾಗಿ ಹೋಗಿತ್ತು. ಈಗ 30 ವರ್ಷದಿಂದ ಈ ಕಡೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಹೀಗೆ ನೋಡಿ, ಅನ್ಯಾಯವಾಗಿ ಇನ್ನೊಬ್ಬರ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದು ಏನಾಯಿತು, ಆ ಪರಿಸ್ಥಿತಿಗೆ ಬಂದೋಯ್ತು. ಅದಕ್ಕೆ ಹೇಳೋದು, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ. ಹಾಗೆ ಯಾವಾಗಲೂ ಇನ್ನೊಬ್ಬರ ಆಸ್ತಿ ಪಾಸ್ತಿ, ಅದರಲ್ಲಿ ವಿಶೇಷವಾಗಿ ಅನಾಥರದಾಗಲಿ ಯಾರದೇ ಆಗಲಿ ನಾವು ಕಸ್ಕೊಳ್ಬಾರ್ದು. ಒಂದು ವೇಳೆ ಯಾವುದೋ ಕಾರಣಕ್ಕೂ ನಮಗೆ ಅವರಲ್ಲಿ ಅವರಲ್ಲಿ ಕಷ್ಟ ಆದಾಗ ಅಡವಿಟ್ಟಿರ್ಬೋದು, ಸಾಲ ತಗೊಂಡಿರ್ಬೋದು, ಅಥವಾ ಇಷ್ಟು ವರ್ಷಕ್ಕಿಂತ ಬರೆದು ಕೊಟ್ಟಿರ್ಬೋದು. ಆದರೆ ಅವರು ಒಂದು ವೇಳೆ ಅವರಿಗೆ ಬಹಳ ಕಷ್ಟ ಸಂಕಟ ಬಂದಾಗ ಬರೆದು ಕೊಟ್ಟವರು ಅವರು ಇವರು ಮರಣ ಹೊಂದಿದ ನಂತರ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಯಾರಾದರೂ ಇದ್ದರೆ ಆ ಆಸ್ತಿಯನ್ನು ಅವರಿಗೆ ವಾಪಸ್ಸು ಕೊಡಲೇಬೇಕು. ಇಲ್ಲದಿದ್ರೆ ಅದು ಶಾಪವಾಗಿ ಮಾರ್ಪಡ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ, 2 ಸಮುವೇಲ 9:10. ನೀನು ನಿನ್ನ ಮಕ್ಕಳು ದಾಸರು ನಿನ್ನ ಯಜಮಾನನ ಮೊಮ್ಮಗನಿಗೋಸ್ಕರ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಇವನ ಮನೆಯವರು ಆಶಾನಾರ್ಥವಾಗಿ ತಂದುಕೊಡಬೇಕು. ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಯಾರು? ಚೀಬನಿಗೆ. ನೋಡಪ್ಪ, ಈ ಆಸ್ತಿಯನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ, ನೀನು ಅದರಲ್ಲಿ ಏನು ಮಾಡಬೇಕು, ಬೆಳೆಯಲ್ಲಿ ಬೆಳೆದು ಆ ಬೆಳೆಯನ್ನು ತಂದು ಇವನಿಗೆ ಕೊಡಬೇಕು. ಇವನ ಇದ್ದ ಸ್ಥಳದಲ್ಲಿ, ಅಂದರೆ ಅರಸನಿಗೆ ತಂದು ಕೊಡಬೇಕು. ಇವನು ನನ್ನ ಜೊತೆಲಿ ಯಾವಾಗಲೂ ಊಟ ಮಾಡ್ತಾನೆ. ಆಸ್ತಿ ಅವಂದೇ. ಆದರೆ ಆ ಸೌಲನ ಮನೆಯಲ್ಲಿದ್ದಂಥ ಮನುಷ್ಯ ಸೇವಕ ಯಾರು? ಜೀಬ. ಇದರಲ್ಲಿ ನೀನು ಬೆಳೆದು ತಂದು ಇಲ್ಲಿಗೆ ಕೊಡಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದೆಂದು ಹೇಳಿದನು. ಜೀಬನಿಗೆ 15 ಮಂದಿ ಗಂಡು ಮಕ್ಕಳು, 20 ಮಂದಿ ಸೇವಕರು ಇದ್ದರು. ನೋಡಿ, ಸೌಲನ ಅವನಿಗೆಷ್ಟು? 15 ಮಂದಿ ಗಂಡು ಮಕ್ಕಳು ಆ ಜೀವನಿಗೆ, 20 ಮಂದಿ ಸೇವಕರು ಇದ್ದರು ಅಲ್ಲಿ. ಹಾಗೆ ಅವರೆಲ್ಲ ಆ ಆಸ್ತಿಯಲ್ಲಿ ಬೆಳೆ ಮಾಡಿ ಆ ಬೆಳೆಯನ್ನು ತಂದು ದಾವೀದನ ಅರಸನ ಕೈಗೆ, ಇವನಿಗೆ, ಯಾರಿಗೆ? ಯೋನಾಥಾನನ ಮಗನಿಗೆ, ಕುಂಟನಿಗೆ, ಅನಾಥ ಮಗನಿಗೆ ಅಲ್ಲಿಗೆ ತಂದು ಕೊಡುವಂಥವರಾದರು. ಆ ರೀತಿಯಲ್ಲಿ ಇವತ್ತು ಮುಂದುವರಿದು ಹೋದಾಗ ಅಲ್ಲಿ ಅವರ ಮನಸ್ಸು ಕೂಡ ಬಹಳ ಒಳ್ಳೆ ಮನಸ್ಸಾಗಿತ್ತು. ಆ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಅದುವೇ ದೇವರ ಆಶೀರ್ವಾದ. 11ನೇ ವಚನ, ಜೀಬನು ಅರಸನಿಗೆ ಒಡೆಯನಾದ ಅರಸನ ಅಪ್ಪಣೆಯಂತೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು. ಆಗ ಹೇಳ್ತಾನೆ, ಆಯಿತು, ನೀನು ಹೇಳ್ದಾಗೆ ನಾನು ಮಾಡ್ತೀನಿ ಅಂತ. ಹಾಗೆ ಒಳ್ಳೆ ಕೆಲಸ, ಒಳ್ಳೆ ಯೋಚನೆ ಯಾರು ಹೇಳ್ತಾರೋ ಅದನ್ನು ಕೇಳಿ ಅದರಂತೆ ನಡೆಯಬೇಕು. ಆಗ ಅಂಥವರಿಗೂ ಒಳ್ಳೆಯದಾಗ್ತದೆ ಅಂತ ಇದರ ಅರ್ಥವಾಗಿದೆ. ಈ ಪ್ರಕಾರ ಮೆಫೀಬೋಶೆತನು ರಾಜಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವನಾದನು. ನೋಡಿ, ಖಂಡಿತವಾಗಿ ಅರಸನಿಗೂ ಇವನಿಗೂ ಅಲ್ಲಿ ಏನೂ ವ್ಯತ್ಯಾಸ ಬಂದಿಲ್ಲ. ದಾವೀದ ಅರಸನ ಪಂಕ್ತಿಯಲ್ಲಿ ಜೊತೆಯಲ್ಲಿ ಕೂತು ಅದೇ ಊಟ ಇವನಿಗೆ. ಆಗ ಅರಸನಿಗೆ ಒಂದು ಗೌರವವನ್ನು ದೇವರು ಇಂಥವರಿಗೂ ಕೂಡ ಸಲ್ಲಿಸಿದರು. ಅದಕ್ಕೆ ಮತ್ತಾಯ 23:12 ತಗ್ಗಿದವನ್ನ ಏರಿಸ್ತೇನೆ, ಏರಿದವರನ್ನ ತಗ್ಗಿಸ್ತೇನೆ, ಯಾರನ್ನು ಏರಿಸಬಾರ್ದು, ಮಾಡಬಾರ್ದು ಅಂತೇಳಿ. ಆಗ ಇಂಥವ್ರ ಮೇಲೆ ದಯೆ ಕರುಣೆ ಯಾರು ತೋರ್ತಾರೋ ಅವರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸ್ತಾರೆ. ದೇವರು ಯಾರನ್ನ ಕೈ ಬಿಡೋರಲ್ಲ. ಯೋಬನ ಪುಸ್ತಕದಲ್ಲಿ ಮತ್ತೊಂದು ಮಾತಿದೆ, ಅನಾಥರಿಗೆ ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವು ಎಲ್ಲವೂ ನೀನೇ ಆಗಿದ್ದೀಯಾ ಅಂತ. ಹಾಗೆ ದೇವರು ಯಾರ ಪರವಾಗಿದ್ದಾರೋ ಅವರನ್ನ ಮೇಲಕ್ಕೆ ಎತ್ತುತ್ತಾರೆ ಎಂಬುದಕ್ಕೆ ಇದುವೇ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ರೋಮಪುರದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಕೂಡ ಒಂದು ಬರೆದ ಪತ್ರದಲ್ಲಿ ಓದ್ಬೋದು. ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವೆನು, ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಅಂತ. ನೋಡಿ, ದೇವರು ಬೇಕಾದವರನ್ನು, ಅವರು ಅನಾಥರಾಗಲಿ ಕುಂಟರಾಗಲಿ ಯಾರೇ ಆಗಲಿ, ಬೇಕಾದವರನ್ನು ಆರಿಸಿಕೊಂಡು ಮೇಲ್ಮಟ್ಟಕ್ಕೆ ಆರಿಸುತ್ತಾನೆ ಅಂತ ಹೇಳುವುದಕ್ಕೆ ಇದುವೇ ಸಾಕ್ಷಿಯಾಗಿದೆ. ಹಾಗೆ ನೋಡಿ, ದಾವೀದನು ಕೂಡ ಕುರಿ ಕಾಯುವನ್ನು ತಂದು ಅರಸನನ್ನಾಗಿ ಮಾಡಿ ಯಾವ ಮಟ್ಟಕ್ಕೆ ನಿಲ್ಲಿಸಿದ್ರು. ದಾವೀದನ ಅಲ್ಲಿ ಅಣ್ಣಂದಿರನ್ನ ಏನಾದರೂ ಆದುಕೊಂಡ್ರ? ಯಾರನ್ನ ಆದುಕೊಳ್ಳಲಿಲ್ಲ. ತಂದೆಯಾದ ದೇವರು ಕೂಡ ಇವತ್ತು ಏನು ಮಾಡಿದ್ರು, ಅಲ್ಲಿ ಯೇಸು ಸ್ವಾಮಿಯನ್ನು ಮಾತ್ರ ಆರಿಸಿಕೊಂಡ್ರು. ಜೋಸೆಫು ಮರಿಯಳಿಗೆ ಬೇರೆ ಮಕ್ಕಳು ಇದೆ ಅಂತ ನಾವು ಅಲ್ಲಿ ಓದುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಕೂಡ.
ಆಗ ಅಲ್ಲಿ ಯಾರನ್ನು ಆರಿಸಿಕೊಂಡ್ರು? ಯೇಸು ಸ್ವಾಮಿಯನ್ನ ಮಾತ್ರ ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಆದಾಮನ ಮಕ್ಕಳಲ್ಲಿ ಯಾರು ಮಾಡಿದ್ರು? ಕಾಯಿನೊಬ್ಬ ತಮ್ಮನ ಹೆಬೆಲನ್ನ ಕೊಂದ, ಸೇತುನ ಕೊಟ್ಟರು. ಸೇತುನ ಸಂತಾನವೇ ಅಬ್ರಾಮ್, ಅಬ್ರಹಾಮನ ಇಸಾಕನಿಂದ ಯಾಕೋಬನ 12 ಕುಟುಂಬ, ಇಸ್ರೇಲ್ ಕುಟುಂಬ. ಅಲ್ಲಿ ಅಬ್ರಾಹ್ಮನ ಹೆಂಡತಿ ಇವತ್ತು ಹಾಗರಳು. ಅಲ್ಲಿ ಇಸ್ಮೇಲ್ ಕುಟುಂಬರನ್ನ ಏನಾದರೂ ಇಸ್ರೇಲ್ ಅಂತ ಆರಿಸಿಕೊಂಡ್ರ? ಇಲ್ಲವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ಬೇಕೋ ಅವರನ್ನೇ ಆರಿಸಿಕೊಳ್ತಾರೆ. ಅದಕ್ಕೆ ನಾವು ಬೈಬಲ್ ಕೂಡ ಓದ್ತೇವೆ. ಅಪೊಸ್ತಲ ಪೌಲರು ಹೇಳ್ತಾರೆ, ಯಹೂದ್ಯರು ಅಂತ ಹೇಳಿದವರೆಲ್ಲ ಯಹೂದ್ಯರಲ್ಲ, ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರು ಅಲ್ಲ. ಅದು ಯಾರ್ಯಾರನ್ನು ಆರಿಸಿಕೊಳ್ತಾರ ಅವರನ್ನ ದೇವರು ನಡೆಸ್ತಾರೆ. ಅವರು ದೇವರ ಮಾತಿನಂತೆ ಇರ್ತಾರೆ, ಅವರ ಆಜ್ಞೆಯಂತೆ ಇರ್ತಾರೆ. ಅವರನ್ನು ನೋಡಿ ತಿಳ್ಕೊಳ್ಬೇಕು. ಅದಕ್ಕೆ ಮತ್ತ 7:21 ಸ್ವಾಮಿ ಸ್ವಾಮಿ ಅಂತ ಹೇಳೋರನ್ನು ಪರಲೋಕ ರಾಜ್ಯ ಸೇರುವುದಿಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾರನ್ನು ಬೇಕೋ ಅವರನ್ನೇ ಆರಿಸಿಕೊಂಡು ಅವರಿಗೆ ಯಾವ ವರ ಕೊಡಬೇಕು ಅದನ್ನೇ ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ಅದುವೇ ಇವತ್ತು ಇಲ್ಲಿ ಈ ಸೌಲನ ಮಗ ಸೌಲನ ಮೊಮ್ಮಗನಿಗೆ ಆದಂತ ವಿಷಯಗಳು ಏನು ಆಗ್ಬೇಕಾದಂತಹವನ್ನು ರಾಜ ಮರ್ಯಾದೆಯಲ್ಲಿ ದೇವರು ಆ ಮನುಷ್ಯನನ್ನು ಕೂತಿಸಿಕೊಂಡರು ಅಂತ ಇದರ ಅರ್ಥವಾಗಿದೆ. 12ನೇ ವಚನ, ಅವನಿಗೆ ಮೀಕನೆಂಬದೊಬ್ಬ ಚಿಕ್ಕ ಮಗನಿದ್ದನು, ಚೀಬನ ಮನೆಯವರೆಲ್ಲರೂ ಅವನ ಸೇವಕರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನಿಗೆ ಮೀಕನೆಂಬ ಚಿಕ್ಕ ಮಗನಿದ್ದನು, ಚೀಬನ ಮನೆಯವರೆಲ್ಲರೂ ಅವನ ಸೇವಕರು. ನೋಡಿ, ಈ ಮನುಷ್ಯನಿಗೆ ಏನಾಗಿದೆ? ಅಲ್ಲಿ ಒಬ್ಬ ಮಗ ಇದ್ದಾನೆ, ಈ ಅಂಗವಿಕಲನಿಗೆ ಅಂತ ಆಯ್ತು. ಆಗ ದೇವರು ಈ ಚೀಬ ಎಂಬನ್ನು ಕರೆದು ಇವರು ಅವನ ಸೇವಕನಾಗಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 13, ಮಿಪೇವತನಿಗೆ ಪ್ರತಿದಿನವೂ ರಾಜಪಂಕ್ತಿಯಲ್ಲಿ ಊಟವಾಗುತ್ತಿದ್ದುದರಿಂದ ಅವನು ಯೆರೂಸಲೇಮಿನಲ್ಲಿ ವಾಸಿಸಿದನು. ಅವನ 2 ಕಾಲುಗಳು ಕುಂಟವಾಗಿದ್ದವು. ಜೆರುಸಲೇಮ್ ದೇವಸ್ಥಾನದಲ್ಲೇ ಇದ್ದ, 2 ಕಾಲು ಕುಂಟವಾಗಿತ್ತು. ಅಲ್ಲೇ ದೇವಸ್ಥಾನದಲ್ಲೇ ವಾಸ ಮಾಡ್ತಾ ಇದ್ದ ಈ ಕಾಲಿಲ್ಲದ ಕುಂಟ. ನೋಡಿದನ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ನೋಡುವಾಗ ಜೆರುಸಲೇಮಿನಲ್ಲಿ ಬಾಗಿಲಲ್ಲಿ 2 ಕಾಲಿಲ್ಲದವನೊಬ್ಬ ಭಿಕ್ಷೆ ಬೇಡ್ತಾ ಇದ್ದ. ಯಾಕೋಬ, ಯೋಹಾನ, ಪೇತ್ರ ಹೋಗೊತ್ತಿಗೆ ಭಿಕ್ಷೆ ಬೇಡ್ತಾ, ಈಗ ನಮ್ಮಲ್ಲಿ ಇರುವುದನ್ನು ನಿನಗೆ ಕೊಡ್ತೇವೆ, ಬೆಳ್ಳಿ ಬಂಗಾರ ಇಲ್ಲಪ್ಪ, ಯೇಸುವಿನ ನಾಮದಲ್ಲಿ ಎದ್ದು ನಡೆಯಂತೇಳಿ ಆಜ್ಞಾಪಿಸಿದಾಗ ಎದ್ದು ಜಿಗಿಲಾಡಿ ಕುಡಿದಾಡಿಕೊಂಡು ಜೆರುಸಲೇಮ್ ದೇವಾಲಯದಲ್ಲಿ ಓಡಿ ಹೋದ. ಅಲ್ಲಿ ಇರೋರಿಗೆಲ್ಲರಿಗೂ ಆಶ್ಚರ್ಯವಾಯಿತು. ಇದೇ ಕೆಲಸ ಅಲ್ಲಿ ದೇವರು ಕೂಡ ಕುಂಟನನ್ನು ಬಲಪಡಿಸಿದ್ರು. ಹಾಗೆ ಯಾರನ್ನು ಮುಟ್ಟಬೇಕೋ, ಯಾರನ್ನು ಬಲಪಡಿಸಬೇಕೋ, ಯಾರನ್ನು ಸ್ವೀಕರಿಸಬೇಕೋ, ಯಾರ ಪಾಪಗಳು ಕ್ಷಮಿಸಲ್ಪಡಬೇಕೋ ಅವರನ್ನು ಮಾತ್ರ ದೇವರು ಮುಟ್ಟುತ್ತಾರೆ, ಹೊರತು ಎಲ್ಲವನ್ನು ಮುಟ್ಟುವುದಿಲ್ಲ ಅಂತ ಇದೇ ಒಂದು ಸಾಕ್ಷಿಯಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಲು ಕೂಡ ಆಶೀರ್ವದಿಸಿರಿ. ಅವರಿಂದ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೂ ಕ್ಷಮಿಸಿರಿ. ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ